ಟೈಮಲ್ಲಿ ಬಜ್ಜಿ ಜೊತೆ ಚಹಾ ಕುಡಿತಾ ಇದ್ದರೆ ಅದ್ರ ಮಜಾನೇ ಬೇರೆ. ಬಜ್ಜಿನ ಯಾವ ರೀತಿ ಮಾಡಿದೆ ಅಂತ ನೋಡ್ಕೊಂಬರೋಣ ಬನ್ನಿ. 2 ಈರುಳ್ಳಿನ ಉದ್ದಕ್ಕೆ ಹೆಚ್ಕೋಬೇಕು ಮತ್ತು ಅದರ ಜೊತೆ ನಾನು 4 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ನೀವೇನಾದರೂ ಕಾಂದ ಬಜ್ಜಿ ಮಾಡಬೇಕಂತ ಇದ್ದರೆ ನೀವು ಯಾವತ್ತಿದ್ರೂ ಈರುಳ್ಳಿನ ಉದ್ದದ್ದಾಗಿ ಸಣ್ಣಗೆ ಹೆಚ್ಕೋಬೇಕು. ಕಡಲೆ ಹಿಟ್ಟನ್ನು ಸಾಣಿಸ್ಕೊಂಡಂಥ ಹಿಟ್ಟಿಗೆ ನಾನಿವಾಗ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಈರುಳ್ಳಿ ಜೊತೆ ನಾವು ಇವಾಗ ಸ್ವಲ್ಪ ಅಜ್ವಾನ ಮತ್ತು ಜೀರಿಗೆಯನ್ನು ಹಾಕಬೇಕು. ನಂತರ ರುಚಿಗೆ ತಕ್ಕಷ್ಟು ಮತ್ತು ಸೋಡಾನ ಹಾಕಿದ್ದೇನೆ. ಇವಾಗ ಕೈಗಳಿಂದ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಿಟ್ಟನ್ನು ಕಲಸಿಟ್ಟು ಇನ್ನೊಂದು ಕಡೆ ನಾನು ಎಣ್ಣೆಯನ್ನು ಕಾಯ್ಸೋಕ್ಕಿಟ್ಟಿದ್ದೀನಿ. ಎಣ್ಣೆ ನಿಮಗೆ ಕಾಯ್ದಿದೆ ಅಂತ ಗೊತ್ತಾದಾಗ ಕಲಸಿಟ್ಟ ಹಿಟ್ಟನ್ನು ಚಿಕ್ಕದಾಗಿ ಎಣ್ಣೆಯಲ್ಲಿ ಬಿಡ್ತಾ ಹೋಗಬೇಕು. ಯಾವಾಗಿದ್ರೂ ನೀವು ಉರಿನ ಸ್ವಲ್ಪ ಮೀಡಿಯಮ್ ಸೈಜಲ್ಲೇ ಇಡಬೇಕು, ಯಾಕೆಂದರೆ ಬಜ್ಜಿ ಸ್ವಲ್ಪ ಚೆನ್ನಾಗಿ ಬೇಯುತ್ತೆ. ನಿಮಗೆ ಗೊತ್ತು, ನಮ್ಮ ಹುಬ್ಳಿಯಲ್ಲಿ ಚಹಾ ಅಂದರೆ ತುಂಬಾ ಫೇಮಸ್ಸು. ಊಟ ಬೇಕಾದರೆ ಬಿಡುತ್ತಾರೆ, ಆದರೆ ಚಹಾ ಮಾತ್ರ ಬಿಡೋದಿಲ್ಲ. ಸೊ ನಾನಿವಾಗ ಚಹಾನ ಮಾಡ್ತಾಯಿದ್ದೀನಿ. ಬಿಸಿ ಬಜ್ಜಿ ಮತ್ತು ಚಹಾ ರೆಡಿ.